ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 22ನೇ ಪ್ರಶ್ನೆ. ಯಾವ ಧಾತುಗಳು ವಿಭಿನ್ನ ರಾಸಾಯನಿಕ ಗುಣಗಳನ್ನ ಹೊಂದಿವೆ? ಇಲ್ಲಿ ಕೊಟ್ಟಿರುವಂತಹ ಯಾವ ಧಾತುಗಳು ಹಾಗಿದ್ರೆ ಆಪ್ಷನ್ ಎ ಬಹುರೂಪಗಳು ಅಂತ ಇದೆ. ಬಹುರೂಪಗಳು ಅಂದ್ರೆ ಧಾತುಗಳು ಒಂದಕ್ಕಿಂತ ಹೆಚ್ಚಿನ ಭೌತಿಕ ಸ್ಥಿತಿಯಲ್ಲಿ ಇದ್ರೆ ಅದನ್ನ ಬಹುರೂಪಗಳು ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ಕಾರ್ಬನ್ ಅನ್ನ ನೋಡಿ, ಕಾರ್ಬನ್ನು ಗ್ರಾಫೈಟ್ ರೂಪದಲ್ಲಿ ಇರುತ್ತೆ ಅಲ್ವಾ, ಫುಲರಿನ್ ಅಂತ ಕರಿತೀವಿ. ಆಮೇಲೆ ಡೈಮಂಡ್ ವಜ್ರದ ರೂಪದಲ್ಲಿ ಇರುತ್ತೆ. ಈ ರೀತಿ ಇರೋದು ಕಾರ್ಬನ್. ಆದ್ರೆ ಬೇರೆ ಬೇರೆ ಭೌತಿಕ ಸ್ಥಿತಿಯಲ್ಲಿ ಇದೆ, ಅದನ್ನ ಬಹುರೂಪಗಳು ಅಂತ ಕರಿತೀವಿ. ಬಹುರೂಪದಲ್ಲಿ ವಿಭಿನ್ನ ರಾಸಾಯನಿಕ ಗುಣಗಳು ಇರೋದಿಲ್ಲ, ಒಂದೇ ರೀತಿಯಾದಂತಹ ರಾಸಾಯನಿಕ ಗುಣಗಳು ಇರುತ್ತೆ. ಹಾಗಾಗಿ ಆಪ್ಷನ್ ಎ ತಪ್ಪಾದ ಉತ್ತರ. ಆಪ್ಷನ್ ಬಿ ಸಮಸ್ಥಾನಿಗಳು. ಸಮಸ್ಥಾನಿಗಳು ಅಂದ್ರೆ ಏನು? ಸಮಸ್ಥಾನಿಗಳು ಐಸೋಟೋಪ್ಸ್. ಹಾಗಿದ್ರೆ ಇದರಲ್ಲಿ ಆ ಯಾವುದೇ ಧಾತುವಿನ ಪರಮಾಣು ಸಂಖ್ಯೆ ಒಂದೇ ಇರುತ್ತೆ, ಆದ್ರೆ ಅವುಗಳ ಪರಮಾಣು ರಾಶಿ ಸಂಖ್ಯೆ ಬೇರೆ ಬೇರೆ ಇರುತ್ತೆ. ಅದನ್ನ ಸಮಸ್ಥಾನಿ ಅಂತ ಕರಿತೀವಿ. ಮತ್ತೆ ಉದಾಹರಣೆಯನ್ನ ಕೊಡೋದಾದ್ರೆ ಕಾರ್ಬನ್ 12 ಅಂತ ಹೇಳ್ತೀವಿ, ಕಾರ್ಬನ್ 13 ಸಮಸ್ಥಾನಿ ಅಂತ ಹೇಳ್ತೀವಿ. ಅಂದ್ರೆ ಕಾರ್ಬನ್ ಏನಿದೆ ಅದರದ್ದು ಪರಮಾಣು ಸಂಖ್ಯೆ 6 ಇರುತ್ತೆ, ಆದರೆ ರಾಶಿ ಸಂಖ್ಯೆ ಒಂದಕ್ಕೆ 12 ಇರುತ್ತೆ, ಇನ್ನೊಂದಕ್ಕೆ 13 ಇರುತ್ತೆ. ರಾಶಿ ಸಂಖ್ಯೆಯಲ್ಲಿ ಬದಲಾವಣೆ ಇರುತ್ತೆ, ಇದನ್ನ ಸಮಸ್ಥಾನಿ ಅಂತ ಕರಿತೀವಿ. ಇಲ್ಲಿ ವಿಭಿನ್ನ ರಾಸಾಯನಿಕ ಗುಣಗಳಿರೋದಿಲ್ಲ, ಯಾಕೆಂದ್ರೆ ಪ್ರೋಟಾನ್ ಮತ್ತೆ ಇಲೆಕ್ಟ್ರಾನ್ಗಳೇನಿದೆ ಅದು ಎರಡರಲ್ಲೂ ಈಕ್ವಲ್ ಇರುತ್ತೆ. ಆಪ್ಷನ್ ಸಿ ಐಸೋಬಾರ್ಗಳು. ಐಸೋಬಾರ್ಗಳು ಎಸ್. ಹಾಗಿದ್ರೆ ಐಸೋಬಾರ್ಗಳು ಎಂದರೆ ಏನು? ಐಸೋಬಾರ್ಗಳು ಸಮಸ್ಥಾನಿ ಉಲ್ಟ ಹೇಳ್ಬಿಟ್ರಾಯ್ತು. ಸಮಸ್ಥಾನಿಯಲ್ಲಿ ನಾವು ಪರಮಾಣು ಸಂಖ್ಯೆ ಒಂದೇ ಇರ್ಬೇಕಂತ ಹೇಳ್ತೀವಿ, ಆದ್ರೆ ಐಸೋಬಾರ್ನಲ್ಲಿ ಪರಮಾಣು ಸಂಖ್ಯೆ ವಿಭಿನ್ನವಾಗಿರುತ್ತದೆ, ರಾಶಿ ಸಂಖ್ಯೆ ಬೇರೆ ಬೇರೆ ಇರ್ತದೆ. ಅಂದ್ರೆ ಧಾತು ಬೇರೆ ಬೇರೆ ಇರ್ತದೆ, ಅದರ ಪರಮಾಣು ರಾಶಿ ಸಂಖ್ಯೆ ಸೇಮ್ ಇದ್ದಾಗ, ಈಕ್ವಲ್ ಇದ್ದಾಗ ಅದನ್ನ ನಾವು ಐಸೋಬಾರ್ಗಳು ಅಂತ ಕರಿತೀವಿ. ಹಾಗಾಗಿ ಐಸೋಬಾರ್ಗಳಲ್ಲಿ ಏನಾಗ್ತದೆ, ಇಲ್ಲಿ ಇಲೆಕ್ಟ್ರಾನ್ ಮತ್ತೆ ಪ್ರೋಟಾನ್ಗಳ ಸಂಖ್ಯೆ ಹೆಚ್ಚು ಕಡಿಮೆ ಆಗ್ತದೆ. ನೋಡಿ, ಇದರಲ್ಲಿ 18 ಇಲೆಕ್ಟ್ರಾನ್ ಇದೆ, ಇದರಲ್ಲಿ 20 ಇಲೆಕ್ಟ್ರಾನ್ ಇದೆ. ಇದರಲ್ಲಿ ಪ್ರೋಟಾನ್ ಸಂಖ್ಯೆ ಎಷ್ಟಿದೆ? 18 ಪ್ರೋಟಾನ್ ಇದೆ, ಇದರಲ್ಲಿ 20 ಪ್ರೋಟಾನ್ ಇದೆ. ಸಾಮಾನ್ಯವಾಗಿ ರಾಸಾಯನಿಕ ಗುಣ ಏನಿದೆ ಪ್ರೋಟಾನ್ ಮೇಲೆ ನಿರ್ಧಾರಿತವಾಗಿರುತ್ತೆ ಅಲ್ವಾ. ಹೆಚ್ಚಾಗಿ ನಾವು ಹೇಳೋದಿದ್ರೆ ಪ್ರೋಟಾನ್ ಅನ್ನು. ಹಾಗಾಗಿ ಇಲ್ಲಿ ಪ್ರೋಟಾನ್ ಏನಿದೆ ಪ್ರೋಟಾನ್ ಮತ್ತೆ ಇಲೆಕ್ಟ್ರಾನ್ ಮೇಲೆ ನಿರ್ಧಾರಿತವಾಗುತ್ತೆ. ಹಾಗಾಗಿ ಪ್ರೋಟಾನ್ ಮತ್ತೆ ಇಲೆಕ್ಟ್ರಾನ್ಗಳ ಸಂಖ್ಯೆ ಹೆಚ್ಚು ಕಡಿಮೆ ಇರೋದಕ್ಕೆ ನಾವು ಐಸೋಬಾರ್ಗಳು ವಿಭಿನ್ನ ರಾಸಾಯನಿಕ ಗುಣಗಳನ್ನ ಹೊಂದಿದೆ ಅಂತ ಹೇಳ್ತೀವಿ. ಯಾಕಂದ್ರೆ ಆರ್ಗೋನೇ ಬೇರೆ ಧಾತು, ಕ್ಯಾಲ್ಸಿಯಮ್ಮೇ ಬೇರೆ ಧಾತು ಅಲ್ವಾ, ಅವುಗಳ ಗುಣ ಅಫ್ಕೋರ್ಸ್ ಬೇರೆ ಬೇರೆ ಇರಬೇಕು. ಆಪ್ಷನ್ ಡಿ ಬಹುರೂಪ ಮತ್ತು ಸಮಸ್ಥಾನಿಗಳು ತಪ್ಪಾದ ಉತ್ತರ. ಹಾಗಾಗಿ ಆಪ್ಷನ್ ಸಿ ಐಸೋಬಾರ್ಗಳು ಸರಿಯಾದ ಉತ್ತರ. ಥ್ಯಾಂಕ್ ಯು.